ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಕೊಲೆ ಪ್ರಕರಣ ಮಂಗಳೂರಿಗೆ ಭೇಟಿ ನೀಡಿ ಕ್ರಮ ಕೈಗೊಂಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟರು. ಕಾನೂನು ಕ್ರಮಕ್ಕೆ ಗೃಹ ಸಚಿವ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ. ಡಿಸಿ ಸಿಇಒಗಳ ಸಭೆಯಲ್ಲಿ ಸಿಎಂ ಸೂಚನೆ ಕೂಡ ಕೊಟ್ಟಿದ್ದಾರೆ. ಯಾರ್ಯಾರು ದ್ವೇಷ ಭಾಷಣ ಮಾಡ್ತಾರೆ, ಪ್ರಚೋದನೆ ಮಾಡ್ತಾರೆ ಅಂತವ್ರನ್ನ ದಮನ ಮಾಡಬೇಕು. ಮುಂದಿನ ದಿನ ಶಾಂತಿ ಮರುಸ್ಥಾಪನೆಗೆ ಕ್ರಮ ಕೈಗೊಳ್ತೇವೆ. ಜಿಲ್ಲೆಯಲ್ಲಿ ಸೌಹಾರ್ದ ವಾತಾವರಣ ನಿರ್ಮಾಣಕ್ಕೆ ಕ್ರಮ ಆಗಬೇಕು. ಸಹೋದರತ್ವ ವಾತಾವರಣ ನಿರ್ಮಾಣ ಆಗಬೇಕು. ಆದರೆ 95% ಜನರಿಗೆ ಇದು ಬೇಕಾಗಿಲ್ಲ. ಕೆಲವು ಜನ ಮಾತ್ರ ಪ್ರಚೋದನೆ ಮಾಡ್ತಾ ಇರೋದು. 95% ಜನರಿಗೆ ಶಾಂತಿ ಬೇಕು. ಈ ಹಿಂಸಾಚಾರಗಳು ಬೇಡ, ಹತ್ಯೆಗಳು ಬೇಡ. ಈಗ ಮಂಗಳೂರಿನ ಪರಿಸ್ಥಿತಿ ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಭೇಟಿ ಕೊಟ್ಟು ಅಲ್ಲಿ ಅನೇಕ ಬದಲಾವಣೆ ಕೂಡ ಮಾಡಿದ್ದೀವಿ. ಆಮೇಲೆ ಅಲ್ಲಿ ಕಾನೂನಿನ ಕ್ರಮಗಳನ್ನು ಇನ್ನೂ ಚುರುಕಾಗಿ ಮಾಡ್ತಕ್ಕಂಥದ್ದಿಗೆ ಸ್ಪಷ್ಟ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದೇವೆ. ನಮ್ಮ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು, ಆಮೇಲೆ ಮುಖ್ಯಮಂತ್ರಿ ಅವರು ಕೂಡ ಅವರು ನಿನ್ನೆ ಮೊನ್ನೆ DC ಕಾನ್ಫರೆನ್ಸಲ್ಲಿ ಅವರು ಹೇಳಿದ್ದಾರೆ, ಈ ರೀತಿ ಒಂದು ದ್ವೇಷದ ಭಾಷಣಗಳು ಆಮೇಲೆ ಪ್ರಚೋದನ ಮಾಡ್ತಕ್ಕಂಥ ಶಕ್ತಿಗಳು ಅದನ್ನು ದಮನ ಮಾಡುವಂಥದ್ದು ಭಾಳ ಮುಖ್ಯ ಇದೆ. ಮತ್ತು ಕಾನೂನಿನ ಒಂದು ಕ್ರಮಗಳು ಕಟ್ಟುನಿಟ್ಟಾಗಿ ಆಗಬೇಕು. ಹಾಗೆಯೇ ಮುಂದಿನ ದಿವಸದಲ್ಲಿ ಹೇಗೆ ಶಾಂತಿಯ ಮರುಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಕೆಲವು ಕ್ರಮಗಳು ಕೂಡ ತೊಗೊಳ್ಬೇಕಾಗ್ತದೆ. ಅದು ಯಾವ ರೀತಿಯಾಗಿ ತೊಗೊಳ್ಬೇಕು ಅಂತಲೂ ಕೂಡ ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಎಲ್ಲರನ್ನು ಕೂಡ ಸೇರಿಸಿ ಜೋಡಿಸಿ ಸೌಹಾರ್ದವಾದಂಥ ವಾತಾವರಣ ನಿರ್ಮಾಣ ಮಾಡುವಂಥದ್ದು, ಅದೂ ಕೂಡ ಒಂದು ಕಡೆಯಿಂದ ಪ್ರಯತ್ನ ಮಾಡಬೇಕು ಅಂತ ನಮ್ಮ ತೀರ್ಮಾನಗಳು ಮಾಡ್ಕೊಂಡ್ಬಂದಿದ್ದೀವಿ. ಶಾಂತಿ ಸಭೆ ಅನ್ನೋದ್ರ ಬಗ್ಗೆ ಇಲ್ಲ, ಅದೇ ನಾನು ಹೇಳಿದ್ನಲ್ಲಿ ಯಾವ ರೀತಿಯಾಗಿ ಮಾಡಬೇಕು, ಎಲ್ಲರೂ ಕೂಡ ಬರಬೇಕು, ಎಲ್ಲರೂ ಭಾಗವಹಿಸಬೇಕು ಮತ್ತು ಒಂದು ಭ್ರಾತೃತ್ವ ಸೌಹಾರ್ದತೆ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಮತ್ತು ಇದು ನೋಡಿ 95% ಜನರಿಗೆ ಇದು ಯಾವುದೂ ಬೇಕಾಗಿಲ್ಲ. ಕೆಲವು ಶಕ್ತಿಗಳು ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇದಕ್ಕೆ ಎಲ್ಲ ರೀತಿಯ ಪ್ರಚೋದನೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು